ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಇವತ್ತು ನಮ್ಮ ರೈತರಿಗೆ ಯೂನಿಕ್ ಮತ್ತೆ ಡಿಫ್ರೆಂಟ್ ಆಗಿರುವಂತ, ಅದರಲ್ಲೂ ಕೂಡ 4 ದಿಕ್ಕಲ್ಲೂ ಕವರ್ ಆಗುವಂತ 4 ಲೇನ್ ಸೋಲಾರ್ ಸ್ಟ್ರೀಟ್ ಲೈಟ್ ಇರುವಂತ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮೆರಾ ಇವತ್ತು ನನ್ನ ಮುಂದೆ ಇದೆ. ಸೋಲಾರ್ ಸಿಸಿಟಿವಿ ಕ್ಯಾಮೆರಾಗೆ ಯಾವುದೇ ತರಹದ ವೈಫೈ ಮತ್ತೆ ಕರೆಂಟ್ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ಇದಕ್ಕೊಂದು ಸಿಮ್ ಆಗಬೇಕು, ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು. ಈ ದೇಶ ಅಂತಲ್ಲ, ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಕೂತ್ಕೊಂಡು ರೈತರು ಅಂಗೈಯಲ್ಲಿ ತಮ್ಮ ಮೊಬೈಲ್ ಅಲ್ಲೇ ನೀವು ನಿಮ್ಮ ಕೃಷಿ ಭೂಮಿನ ಆರಾಮಾಗಿ ಕೂಡ ನೋಡ್ಕೋಬಹುದು. ಅಷ್ಟೇ ಇಲ್ಲ, ಇದರಲ್ಲಿ ಡ್ಯುವೆಲ್ ಸೋಲಾರ್ ಪ್ಲೇಟ್ ಜೊತೆಗೆ ಬರ್ತದೆ, ಅಂದ್ರೆ ಫಾಸ್ಟ್ ಆಗಿ ಚಾರ್ಜ್ ಆಗೋಕೆ ನಿಮಗೆ 2 ಸೋಲಾರ್ ಪ್ಯಾನಲ್ ಜೊತೆಗೆ ಬರ್ತಾ ಇದೆ. ಅಷ್ಟೇ ಇಲ್ಲ, ಇದರಲ್ಲಿ ನಿಮಗೆ 16,000 mAh ನ ಒಂದು ಲಿಥಿಯಂ ಬ್ಯಾಟರಿ ಬರೋದ್ರಿಂದ ನಿಮಗೆ ಒಂದು ಸಲ ಕಂಪ್ಲೀಟ್ ಆಗಿ ಇದು ಫುಲ್ ಚಾರ್ಜ್ ಆದ್ರೆ ವಿತ್ ಲೈಟ್ ಅಲ್ಲಿ ನಿಮಗೆ 1.5 ರಿಂದ 2 ದಿನಗಳವರೆಗೂ ಬರುತ್ತೆ. ನೀವೇನಾದ್ರು ವಿತೌಟ್ ಲೈಟ್ ಅಲ್ಲಿ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ 3 ರಿಂದ 4 ದಿನಗಳವರೆಗೂ ನಿಮಗೆ ಬ್ಯಾಕಪ್ ಅನ್ನೋದು ಸಿಗುತ್ತೆ. ಅಷ್ಟೇ ಇಲ್ಲ, ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮೆರಾದಲ್ಲಿ 4 ಲೆನ್ಸ್ ಇದೆ. ಸೊ ಗಮನಿಸ್ಕೋಬಹುದು, 4 ಲೆನ್ಸ್ ಕೂಡ ಒಂದೊಂದು ದಿಕ್ಕಲ್ಲಿ ನೀವು ಇಟ್ಕೋಬಹುದು. ಎಕ್ಸಾಂಪಲ್ ರೈಟ್ ಮತ್ತೆ ಲೆಫ್ಟ್ ಇರುವಂತ ಕ್ಯಾಮೆರಾ, ಅಂದ್ರೆ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ನೀವು ಇದನ್ನ ಯಾವ ಕಡೆ ಬೇಕೋ ಆ ಕಡೆ ನೀವು 2 ಕ್ಯಾಮೆರಾನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಈ ಕ್ಯಾಮೆರಾ ನಿಮಗೆ ಫ್ರಂಟಲ್ ವಾಚ್ ಮಾಡ್ತಿರುತ್ತೆ. ಈ ಕ್ಯಾಮೆರಾ ನಿಮಗೆ 355 ಅಂದ್ರೆ 355 ಡಿಗ್ರಿ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ನಿಮ್ಮ ಮೊಬೈಲ್ ಅಲ್ಲೇ ಕೂತ್ಕೊಂಡು, ಅಂದ್ರೆ ಇದೇ ಜಾಗದಂತ ಯಾವುದೇ ಜಾಗದಲ್ಲಿ ಕೂತ್ಕೊಂಡು ತಮ್ಮ ಮೊಬೈಲ್ ಅಲ್ಲೇ ನೀವು ಇದನ್ನ ರೊಟೇಷನ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ಸೊ ಹಾಗೆ ಈ ಕ್ಯಾಮ್ರಾದ ಮುಂದೆ ಯಾರಾದರೂ ಮನುಷ್ಯರು ಬಂದರೆ ಸಾಕು, ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ರೊಟೇಟ್ ಆಗುವಂಥ ಒಂದು ಮೋಷನ್ ಟ್ರ್ಯಾಕಿಂಗ್ ಇರುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಇನ್ನೊಂದು ಯೂನಿಕ್ ಆದ ಆಪ್ಷನ್ ಏನಪ್ಪ ಅಂದರೆ, ಇದರಲ್ಲಿ ನಿಮಗೆ ಸ್ಟ್ರೀಟ್ ಲೈಟ್ ಬರೋದ್ರಿಂದ ನೀವು ಎಮರ್ಜೆನ್ಸಿ ಟೈಮಲ್ಲಿ ಒಂದು 4-5 ಅವರ್ ಏನಾದ್ರು ಹೊಲದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದೀನಿ ಅಂತಂದಾಗ ಇದರಲ್ಲಿ ನೀವು ಸ್ಟ್ರೀಟ್ ಲೈಟ್ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು. ಆ ಥರ ಒಂದು ಯೂನಿಕ್ ಆಗಿರುವಂಥ ಒಂದು 4 ಲೇನ್ CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಹಾಗೆ ಈ CCTV ಕ್ಯಾಮ್ರಾ ನಿಮಗೆ IP67 ವಾಟರ್ ಪ್ರೂಫ್ ಜೊತೆಗೆ ಬರೋದ್ರಿಂದ ನೀವು ಮಳೆ ಗಾಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು ಈ ಒಂದು CCTV ಕ್ಯಾಮ್ರಾ. ಸೊ ಹಾಗೆ ಇದರಲ್ಲಿ ನಿಮಗೆ ಈ 4 ಲೆನ್ಸ್ ಕೂಡ ನಿಮಗೆ 5MP ರೆಸಲ್ಯೂಷನ್ ಬಂದಿದೆ, ಅಂದ್ರೆ FHD ರೆಸಲ್ಯೂಷನ್ ಬಂದಿದೆ. ಅಂದ್ರೆ ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ವಿಡಿಯೋ ನಿಮಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನ ನಿಮಗೆ ಡೆಮೋ ಕೂಡ ಆಗ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ 5MP ಲೆನ್ಸ್ ಇರೋದ್ರಿಂದ. ಸೊ ಹಾಗೆ ಇನ್ನು ನೈಟ್ ಹೊತ್ತಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂದ್ರೆ, ಇದರಲ್ಲಿರುವಂತ ಲೈಟ್ ಏನಾದ್ರು ನೀವು ಆನ್ ಮಾಡಿದ್ರೆ ನಿಮಗೆ ಕಲರ್ ವಿಷನ್ಸ್ ಅಲ್ಲಿ ಬರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಬ್ಯಾಕಪ್ ಅನ್ನೋದು ಕಡಿಮೆ ಕೂಡ ಬರಬಹುದು. ನೀವು ಎಮರ್ಜೆನ್ಸಿ ಟೈಮಲ್ಲಿ ಆರಾಮಾಗಿ ಒಂದು 4-5 ಅವರ್ ಆರಾಮಾಗಿ ಯೂಸ್ ಕೂಡ ಮಾಡ್ಕೋಬಹುದು. ನೀವು ಬೇಡ ಅಂತಂದ್ರೆ ಆಫ್ ಮಾಡ್ಕೊಂಡ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಿಮಗೆ ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ಕ್ಲಾರಿಟಿ ಈ ರೀತಿಯಾಗಿ ಬರುತ್ತೆ. ಅಂದ್ರೆ ವಿತ್ ಲೈಟ್ ಅಲ್ಲಿ ಈ ತರ ಬರುತ್ತೆ, ವಿತೌಟ್ ಲೈಟ್ ಅಲ್ಲಿ ಗಮನಿಸಬಹುದು ನೀವು ಯಾವ ರೀತಿ ಒಂದು ಕ್ಲಾರಿಟಿ ಬರ್ತಾ ಇದೆ ಅಂತ. ಮಾರ್ಕೆಟ್ ಇರುವಂತಹ ಸೋಲಾರ್ CCTV ಕ್ಯಾಮ್ರಾಗೂ ಮತ್ತು ನಮ್ಮ ಸೋಲಾರ್ CCTV ಕ್ಯಾಮ್ರಾ, ನಾವು ಮಾರ್ತಿರುವಂತಹ ಸೋಲಾರ್ CCTV ಕ್ಯಾಮ್ರಾಗೂ ಏನಪ್ಪ ಡಿಫರೆನ್ಸ್ ಏನಂತಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಸೋಲಾರ್ CCTV ಕ್ಯಾಮ್ರಾಗಳನ್ನ ಸೇಲ್ ಕೂಡ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ಕ್ಯಾಮ್ರಾಗಳು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೆ ಡೇ ಹೊತ್ತದ್ದು ಮಾತ್ರ ನಿಮಗೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ. ರಾತ್ರಿ ಹೊತ್ತದ್ದು ಏನಾದ್ರು ನೀವು ಚೆಕ್ ಮಾಡ್ಕೊಂಡ್ರೆ 12 ಗಂಟೆ 1 ಗಂಟೆ ಆದ್ಮೇಲೆ ನೀವು ಏನಾದ್ರು ರೆಕಾರ್ಡ್ ಚೆಕ್ ಮಾಡ್ತೀನಿ ಅಂದ್ರೆ ನಿಮಗೆ ರೆಕಾರ್ಡಿಂಗ್ ಆಗುವಂತ ಆಪ್ಷನ್ ಅದರಲ್ಲಿ ಇರಲ್ಲ. ಬಟ್ ಇದರಲ್ಲಿ ನಿಮಗೆ AOV ಫೀಚರ್ಸ್ ಅಂದ್ರೆ ಆಲ್ವೇಸ್ ಆನ್ ವಿಡಿಯೋ ಆಪ್ಷನ್ಸ್ ಇರೋದ್ರಿಂದ 24 ಅವರ್ಸ್ ನೀವು ಯಾವ ಟೈಮಲ್ಲಿ ಬೇಕಾದರೂ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಆ ಥರ ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ಇರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಅಂತಂದ್ರೆ ಆಟೋ ಝೂಮಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಈ ಆಟೋ ಝೂಮಿಂಗ್ ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ಬೇರೆ ಒಂದು CCTV ಕ್ಯಾಮ್ರಾದಲ್ಲಿ ನೀವು ಏನಾದ್ರು ಒಂದು ಝೂಮ್ ಮಾಡ್ಕೋಬೇಕು ಅಂದ್ರೆ ನೀವೇ ಲೈವ್ ಅಲ್ಲಿ ಹೋಗ್ಬಿಟ್ಟು ಝೂಮ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ಆಟೋ ಝೂಮಿಂಗ್, ಯಾರಾದ್ರೂ ಇದರ ಮುಂದೆ ಯಾರಾದ್ರೂ ಡಿಟೆಕ್ಟ್ ಆದ್ರೆ ಸಾಕು ಈ ಕ್ಯಾಮ್ರಾ ಮುಂದೆ, ಅವ್ರನ್ನ ಆಟೋಮೆಟಿಕ್ ಆಗಿ ನಿಮಗೆ ಝೂಮ್ ಮಾಡ್ಕೊಂಡು ತುಂಬಾ ಹತ್ತಿರದಲ್ಲಿ ತೋರಿಸುವಂತ ಒಂದು ಕೆಲಸ ಕೂಡ ಮಾಡುತ್ತೆ. ಇದೊಂದು ಯೂನಿಕ್ ಆದ ಫೀಚರ್ಸ್ ಅಂತ ಹೇಳ್ಬೋದು. ಈ ಕ್ಯಾಮ್ರಾದಲ್ಲಿ ಮಾತ್ರ ಆ ಒಂದು ಆಪ್ಷನ್ಸ್ ಇರುವಂತದ್ದು. ಇದರಲ್ಲಿ ಅಲಾರಾಮ್ ಆಪ್ಷನ್ ಕೂಡ ಇದೆ. ಅಲಾರಾಮ್ ಆಪ್ಷನ್ ಯಾವ ತರ ಯೂಸ್ ಆಗುತ್ತೆ ಅಂದ್ರೆ, ಇದ್ರ ಮುಂದೆ ಯಾರಾದ್ರೂ ಡಿಟೆಕ್ಟ್ ಆದ್ರೆ ಸಾಕು ನಿಮಗೆ ಅಲಾರಾಮ್ ಕೂಡ ಮಾಡುತ್ತೆ, ಅಂದ್ರೆ ಸೈರನ್ ಕೂಡ ಮಾಡುತ್ತೆ. ನೀವು ಬೇಕು ಅಂತಂದ್ರೆ ನಿಮಗೆ ಆನ್ ಮಾಡ್ಕೋಬಹುದು, ನಿಮಗೆ ಬೇಡ ಸರ್ ನನಗೆ ಇರಿಟೇಷನ್ ಆಗುತ್ತೆ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಆ ಅಲಾರಾಮ್ ಜೊತೆಗೆ ನಿಮಗೆ ಆ ಒಂದು ಡಿಟೆಕ್ಟ್ ಆಗಿರುವಂತ ನೋಟಿಫಿಕೇಶನ್ ಒಂದು ಫೋಟೋ ತೆಗೆದು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಅಲ್ಲಿ ಕೂಡ ನಿಮಗೆ ಕಳಿಸುತ್ತೆ. ಅದೊಂಥರ ಯೂನಿಕ್ ಆದ ಫೀಚರ್ಸ್ ಅಂತ ಹೇಳ್ಬೋದು. ಅಷ್ಟೇ ಇಲ್ಲ, ಇದರಲ್ಲಿ ಇನ್ನೊಂದು ಆಪ್ಷನ್ ಅಂದ್ರೆ 2-ವೇ ಕಮ್ಯುನಿಕೇಶನ್ ಆಪ್ಷನ್ ಕೂಡ ಇದೆ. ಈ 2-ವೇ ಕಮ್ಯುನಿಕೇಶನ್ ಯೂಸ್ ಯಾವ ತರ ಆಗುತ್ತೆ ಅಂತಂದ್ರೆ, ಈಗ ನೀವು ಮನೆಯಲ್ಲಿ ಇರ್ತೀರಾ, ಇದನ್ನ ಜಮೀನಲ್ಲಿ ಅಳವಡಿಸಿರ್ತೀರಾ, ನೀವು ಅಲ್ಲಿಂದ ಮನೆಯಿಂದನೇ ಕಾಲ್ ಮಾಡಿಬಿಟ್ಟು ಈ ಒಂದು ಕ್ಯಾಮ್ರಾ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂಥ ಕೆಲಸಗಾರಿಗೆ ನೀವು ಕೆಲಸ ಕೂಡ ಮಾಡಿಸ್ಕೋಬಹುದು. ಅಥವಾ ಅನ್ನೋನ್ ಪರ್ಸನ್ ಬೇರೆ ಯಾರಾದ್ರೂ ವ್ಯಕ್ತಿ ಆಗಿದ್ರೆ ನೀವು ಅಲ್ಲಿಂದ ಕಾಲ್ ಮಾಡಿಬಿಟ್ಟು ಯಾಕಪ್ಪ ಬಂದಿದೆ ಏನಪ್ಪ ಬಂದಿದೆ ಅಂತಂದ್ರೆ ಕೇಳಬಹುದು. ಈ ಕ್ಯಾಮ್ರಾದಲ್ಲಿ ನಿಮಗೆ IP67 ವಾಟರ್ ಪ್ರೂಫ್ ಮತ್ತೆ ಡೆಸ್ಟ್ ಪ್ರೂಫ್ ಇರೋದ್ರಿಂದ ನಿಮಗೆ ಮಳೆಗಾಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಈ ಒಂದು ಕ್ಯಾಮ್ರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು 3-4 ಜನ ಇದ್ರು ಕೂಡ 3-4 ಜನ ಮೊಬೈಲ್ ಅಲ್ಲೂ ಕೂಡ ನೀವು ಆಕ್ಸೆಸ್ ತಗೊಂಡು ಎಲ್ಲೇ ಕೂತ್ಕೊಂಡು ಕೂಡ ಈ ಒಂದು ಕ್ಯಾಮ್ರಾ ಆಕ್ಸೆಸ್ ನ ನೀವು ನೋಡ್ಕೊಳ್ಬಹುದು. ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಕ್ಯಾಮ್ರಾದ ಬೆಲೆ ನಿಮಗೆ 9,499 ರೂಪಾಯಿಗೆ ಸಿಗ್ತಾ ಇದೆ ನಮ್ಮ ಲಕ್ಷ 100%. ಇದು ಫಿಕ್ಸೆಡ್ ಪ್ರೈಸಸ್ ಇರುತ್ತೆ. ಹಾಗೆ 1 ವರ್ಷ ನಿಮಗೆ ಕಂಪ್ಲೀಟ್ ಆಗಿ ವಾರಂಟಿ ಕೂಡ ಸಿಗುತ್ತೆ. ಸೊ ಹಾಗೆ ಇನ್ನು ಗಮನಿಸ್ಕೋಬಹುದು, ಇದನ್ನ ಸುಮಾರು ಜನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಸರ್ ನೀವೇ ಒಂದು ಫಿಟ್ಟಿಂಗ್ ಮಾಡ್ತೀರಾ, ಇನ್ಸ್ಟಾಲೇಷನ್ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಆ ಅವಶ್ಯಕತೆನೆಲ್ಲ ತುಂಬಾನೇ ಈಸಿ ಆಗಿ ಯಾರು ಬೇಕಾದ್ರೂ ಇದನ್ನ ಫಿಟ್ಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಇದರಲ್ಲಿ ಡ್ಯುವೆಲ್ ಸೋಲಾರ್ ಪ್ಯಾನಲ್ ಜೊತೆಗೆ ಬರ್ತಾ ಇದೆ. ಇಲ್ಲಿ ನೀವು ಒಂದು ಸಿಮ್ಮು ಒಂದು ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ. ಗಮನಿಸ್ಕೊಳ್ಳಿ, ಇಲ್ಲಿ ಒಂದು ಸಿಮ್ಮು ಒಂದು ಮೆಮರಿ ಕಾರ್ಡ್ ಹಾಕಬೇಕಾಗತ್ತೆ.
ಹಾಕ್ಬಿಟ್ರೆ ಸಾಕು. ಅಂದರೆ ಮೆಮರಿ ಕಾರ್ಡ್ ನೀವು ಅಪ್ ಟು ಇದಕ್ಕೆ 256 GB ವರೆಗೂ ಹಾಕೋಬಹುದು. ನೀವು ಎಷ್ಟು GB ವರೆಗೂ ಹಾಕ್ತೀರಾ ಅಷ್ಟು ದಿನದ ಮೆಮರಿ ಕಾರ್ಡ್ ರೆಕಾರ್ಡಿಂಗ್ ಸಿಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ 64 GB ನೀವು ಹಾಕ್ತೀನಿ ಅಂತಂದ್ರೆ ನಿಮಗೆ ಒಂದು 10 ರಿಂದ 12 ದಿವಸ ಸಿಗುತ್ತೆ. 128 GB ಮೆಮರಿ ಕಾರ್ಡ್ ಏನಾದ್ರು ಹಾಕ್ತೀನಿ ಅಂತಂದ್ರೆ ನಿಮಗೆ ಒಂದು 20 ರಿಂದ 25 ದಿನವರೆಗೂ ಸಿಗುತ್ತೆ. ಸೊ ಈ ತರ ನೀವು ಮೆಮರಿ ಕಾರ್ಡ್ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ನಿಮಗೆ ಸ್ಟೋರೇಜ್ ಅನ್ನೋದು ಸಿಗುತ್ತೆ. ಮೆಮರಿ ಕಾರ್ಡ್ ತೆಗೆದುಬಿಟ್ಟು ನೀವು ರೆಕಾರ್ಡ್ ನೋಡುವಂತ ಅವಶ್ಯಕತೆ ಇಲ್ಲ. ಆ್ಯಪ್ ಅಲ್ಲಿ ನಿಮಗೆ ವೈರ್ಲೆಸ್ ಮುಖಾಂತರ ಎಲ್ಲೇ ಕೂತ್ಕೊಂಡು ಕೂಡ ನೀವು ರೆಕಾರ್ಡಿಂಗ್ ನೋಡ್ಕೋಬಹುದು. ಸೊ ಹಾಗೆ ನೀವು ಫಿಟ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಗಮನಿಸ್ಕೋಬಹುದು, ಫಿಟ್ಟಿಂಗ್ ತುಂಬಾನೇ ಈಸಿ ಅಂತ ಹೇಳ್ಬೋದು. ಇಲ್ಲಿ 4 ಹೋಲ್ ಇರುತ್ತೆ. ನೀವು ಗೋಡೆಗೆ ಏನಾದ್ರು ಹಾಕ್ತೀನಿ ಅಂತಂದ್ರೆ ಸ್ಕ್ರೂಗಳಿಂದ ಟೈಟ್ ಕೂಡ ಮಾಡ್ಕೋಬಹುದು, ಅಥವಾ ನೀವೇನಾದ್ರೂ ಒಂದು ಕಂಬಕ್ಕೋ ಅಥವಾ ಪೋಲ್ಗೆ ಏನಾದ್ರು ಹಾಕ್ತೀನಿ ಅಂತಂದ್ರೆ ಬೆಂಡಿಂಗ್ ವಾರ್ ತಗೊಂಡು ಕೂಡ ನೀವು ಟೈಟ್ ಮಾಡ್ಕೋಬಹುದು. ಸೊ ಇನ್ನು ಪ್ಯಾನಲ್ನ ವಿಷಯಕ್ಕೆ ಬರೋದಾದ್ರೆ ಗಮನಿಸ್ಕೊಳ್ಳಿ, ಪ್ಯಾನಲ್ಗೂ ಕೂಡ ನಿಮಗೆ ಈ ರೀತಿಯಾಗಿ ಹೋಲ್ ಸ್ಟ್ಯಾಂಡ್ ಇರುತ್ತೆ. ಸ್ಟ್ಯಾಂಡ್ಗೆ ನೀವು ಈ ಥರ ಹೋಲ್ ಇರುತ್ತೆ. ಆ ಹೋಲ್ಗೆ ನೀವು ಬೆಂಡಿಂಗ್ ವರ್ ಹಾಕೊಂಡು ಈ ಥರ ಟೈಟ್ ಮಾಡ್ಕೋಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ರೀತಿಯಾಗಿ ನೀವು ಜಸ್ಟ್ ಒಂದು ಹೋಲ್ ಮೂಲಕ ನೀವು ಕ್ಲಾಂಪು ಅಥವಾ ಬೆಂಡಿಂಗ್ ವರ್ ಹಾಕೊಂಡು ಟೈಟ್ ಮಾಡ್ಕೋಬಹುದು, ಅಥವಾ ಪ್ಯಾನಲ್ಗೂ ಕೂಡ ನಿಮಗೆ ಹೋಲ್ ಇರುತ್ತೆ. ಜಸ್ಟ್ ಬೆಂಡಿಂಗ್ ವರಿಂದ ಟೈಟ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಯಾರೇ ಬರಬೇಕು, ಫಿಟ್ಟಿಂಗ್ ಬರಬೇಕು, ಇನ್ಸ್ಟಾಲೇಷನ್ ಮಾಡುವಂಥ ಅವಶ್ಯಕತೆ ಅಲ್ಲ. ಇನ್ನು ನಿಮ್ಮ ಮೊಬೈಲ್ಗೆ ಯಾವ ರೀತಿ ಬರಬೇಕು ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಸಪ್ರೇಟ್ ಆದ ವಿಡಿಯೋ ಕೂಡ ಮಾಡಿದ್ದೀವಿ, ಅದನ್ನು ಕೂಡ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಇನ್ನು ಈ ಒಂದು ಕ್ಯಾಮ್ರಾ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ಹಾಗೆ ನೀವೇನಾದರೂ ಬಂದು ಡೈರೆಕ್ಟ್ ಆಗಿ ಬಂದು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮಹಲ ಕಬಿ ರೋಡು ನಿಯರ್ ಸ್ಟ್ರೀಟ್ ಆಕೀಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಕೂಡ ನೀವು ವಿಸಿಟ್ ಮಾಡ್ಬಿಟ್ಟು ಕೂಡ ತಗೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಏನಾದರೂ ಬಜಾಜ್ EMI ಕಾರ್ಡ್ ಫೆಸಿಲಿಟಿ ಏನಾದ್ರು ಹೊಂದಿದ್ರೆ ನಿಮಗೆ ಬಜಾಜ್ ಲೋನ್ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇರುತ್ತೆ. ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.